ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಚಿನ್ನದ ಅಂಗಡಿ ದರೋಡೆಯಾಗಿದೆ. ಕೇವಲ 17 ಸೆಕೆಂಡ್ಗಳಲ್ಲಿ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಗನ್ ಹಿಡಿದುಕೊಂಡು ಬಂದು ದರೋಡೆಕೋರರು ಜ್ಯುವೆಲರಿ ಶಾಪನ್ನು ರಾಬರಿ ಮಾಡಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲ್ ಇದು. ಸಿನಿಮಾದಲ್ಲಿ ಕಂಡುಬರುವಂಥ ದೃಶ್ಯದ ರೀತಿಯಲ್ಲೇ ಇದೆ. ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ ಬಳಿ ನಡೆದಿರುವಂಥ ಘಟನೆ ಇದು. ಭೈರವೇಶ್ವರ ಕಾಂಪ್ಲೆಕ್ಸ್ನಲ್ಲಿ ರಾಮ್ ಜ್ಯುವೆಲರ್ಸ್ ದರೋಡೆಯಾಗಿದೆ. ಜ್ಯುವೆಲರಿ ಶಾಪ್ ಕ್ಲೋಸ್ ಮಾಡುವ ವೇಳೆ ದರೋಡೆಕೋರರು ಎಂಟ್ರಿ ಕೊಟ್ಟಿದ್ದಾರೆ. ಕೈಯಲ್ಲಿ ಗನ್ ಹಿಡಿದುಕೊಂಡು ಬಂದು ಮೂವರು ಮುಸುಕುಧಾರಿಗಳು ಎಂಟ್ರಿ ಆಗಿದ್ದಾರೆ. ಟೇಬಲ್ ಮೇಲಿದ್ದ ಚಿನ್ನವನ್ನೆಲ್ಲ ಬಾಚಿಕೊಂಡು ದರೋಡೆಕೋರರು ಮಾಲೀಕ ಕನ್ನಯ್ಯ ಲಾಲ್ ಹಾಗೂ ಸಿಬ್ಬಂದಿಯನ್ನು ತಳ್ಳಿ ಪರಾರಿಯಾಗಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹೀಗೆ ನುಗ್ಗುತ್ತಾರೆ. ಕೈಯಲ್ಲಿ ಗನ್ ಇದೆ. ಸಿಕ್ಕ ಸಿಕ್ಕ ಜ್ಯುವೆಲರಿಗಳನ್ನು ಬಾಗಿಗೆ ಹಾಕ್ಕೊಳ್ತಾರೆ. ನೋಡ್ತಿದ್ದಂತೆ ಪರಾರಿ ಆಗ್ತಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅಂಗಡಿಯನ್ನು ಕ್ಲೋಸ್ ಮಾಡುವ ವೇಳೆ ಹೀಗೆ ಸಡನ್ನಾಗಿ ಮುಖ ಕಾಣದ ರೀತಿಯಲ್ಲಿ ಬಟ್ಟೆಯನ್ನು ಕಟ್ಟಿಕೊಂಡು ಎಂಟ್ರಾಗ್ತಾರೆ. ಆ ಜ್ಯುವೆಲರಿಗಳನ್ನು ಜೋಡಿಸ್ತಾ ಇರ್ತಾರೆ. ಕ್ಲೋಸ್ ಮಾಡುವಂಥ ವೇಳೆ ಅದು ರಾಮ್ ಜ್ಯುವೆಲರ್ ಶಾಪ್. ಹೀಗೆ ಕ್ಷಣಾರ್ಧದಲ್ಲಿ ಕದ್ದು ಮಾಯವಾಗ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಥೇಟ್ ಸಿನಿಮಾ ರೀತಿಯಲ್ಲಿಯೇ ಇದೆ. ಕದೀಮರ ಸುಳಿವೇನಾದ್ರು ಸಿಗ್ತಾ ಇದೆಯಾ? ತನಿಖೆ ಆರಂಭ ಆಗಿದೆಯಾ? ಈಗಾಗಲೇ ಏನು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರಾಬರಿ ಪ್ರಕರಣ ಏನಿದೆ, ರಾಮ್ ಜ್ಯುವೆಲರ್ಸ್ ಸೇರಿದ ಕನ್ನಯ್ಯ ಎನ್ನುವರಿಗೆ ಸೇರಿದಂತಹ ಮಾಚೋಳಿ ಗೇಟ್ ಬಳಿ ಇರುವಂತಹ ಜ್ಯುವೆಲರಿ ಶಾಪ್ ಏನಿದೆ, ಈ ಜ್ಯುವೆಲರಿ ಶಾಪ್ಗೆ ಗನ್ ಹಿಡಿದು ಎಂಟ್ರಿ ಕೊಡುವಂತ ಆಗಂತಕರು ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡ್ ಬಂದಿರ್ತಾರೆ. ಯಾವುದೇ ಸುಳಿವು ಕೂಡ ಸಿಗಬಾರದು ಪೊಲೀಸರಿಗಾಗ್ಲಿ, ಮತ್ತೆ ಮುಂದೆ ಪ್ರಕರಣ ದಾಖಲಾದ್ರು ಅಂತ ಹೇಳಿ ಈ ರೀತಿ ಬಂದು ಒಳಗೆ ನುಗ್ಗಿ, ಏನು ಅದು ಕ್ಲೋಸಿಂಗ್ ಟೈಮ್ ಆಗಿರುತ್ತೆ, ಬಂದು ಏಕಾಏಕಿಯಾಗಿ ಗನ್ ಅನ್ನ ತೋರಿಸಿ ರಾಬರಿಯನ್ನ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ರಾಬರಿ ಆಗುವಂತ ಸಂದರ್ಭದಲ್ಲಿ ಏನು ಶಾಪ್ ನಲ್ಲಿ ಇದ್ದಂತ ಎಲ್ಲರೂ ಕೂಡ ಜೋರಾಗಿ ಕಿರ್ಚ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದವ್ರು ಕೂಡ ಬರೋಷ್ಟರಲ್ಲಿ ಇವರು ವೆಪನ್ ಇರುವ ಹಿನ್ನೆಲೆಯಲ್ಲಿ ವೆಪನ್ ತೋರಿಸಿ ಎಲ್ಲರನ್ನ ಬೆದರಿಸಿ ಇವರು ಅಲ್ಲಿಂದ ಎತ್ಕೊಂಡು ಪರಾರಿ ಆಗಿರುವಂತದ್ದು. ಸದ್ಯ ಈ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ತೆಗೆದುಕೊಂಡಿರುವಂತ ಪೊಲೀಸರು ಆರೋಪಿಗಳನ್ನ ಪತ್ತೆ ಮಾಡುವಂತ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆ ಇತ್ತೀಚೆಗೆ ನಗರದ ಹೊರವಲಯಗಳಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರುವಂತದ್ದು. ಏನು ಲಾ ಅಂಡ್ ಆರ್ಡರ್ ಅಂದ್ರೆ ಪೊಲೀಸರ ಮೇಲೆ ಯಾವುದೇ ಭಯ ಕೂಡ ಇವರಿಗೆ ಕಂಡು ಬರ್ತಾ ಇಲ್ಲ. ಹಾಡಾಗ್ಲೇ ಬರುವಂತದ್ದು, ವೆಪನ್ಗಳು ತೋರಿಸುವಂತದ್ದು, ರಾಬರಿ ಮಾಡೋ ಚಿನ್ನಾಭರಣ ದೋಚ್ಕೊಳ್ಳುವಂಥದ್ದು, ಎಸ್ಕೇಪ್ ಆಗುವಂತದ್ದು. ಈ ಹಿಂದೆ ಕೂಡ ಇದೇ ರೀತಿಯ ಒಂದು ಪ್ರಕರಣ ಬೆಂಗಳೂರಿನಲ್ಲೂ ಕೂಡ ನಡೆದಿತ್ತು. ಸೊ 2-3 ಪ್ರಕರಣಗಳು ಅಂದ್ರೆ ಬ್ಯಾಟ್ರಲ್ಲಿ ಒಂದು 6 ಇಂತಹ ಪ್ರಕರಣಗಳು ನಡೆದಿತ್ತು. ರಾಜಾಜಿನಗರದಲ್ಲಿ ನಡೆದಿತ್ತು. ಹೀಗೆ ಬೇರೆ ಬೇರೆಗಳಲ್ಲಿ ನಾವು ಇಂಥ ಪ್ರಕರಣಗಳು ಗಮನಿಸಿದ್ವಿ. ಇತ್ತೀಚೆಗೆ ನೋಡಿದ್ ನಾವು ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಬಂದು ಶೂಟ್ ಅನ್ನ ಮಾಡಿ ಅಲ್ಲಿಂದ ಇವರು ಚಿನ್ನಾಭರಣಗಳನ್ನ ಎತ್ಕೊಂಡು ಓಡಿದ್ದಂತ ಪ್ರಕರಣವನ್ನು ಕೂಡ ಗಮನಿಸಿದ್ವಿ. ಅದಾದ ನಂತರ ಈ ಪ್ರಕರಣ ಆಗಿರುವಂತದ್ದು. ಹೀಗಾಗಿ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರುವ ಸಾಧ್ಯತೆಗಳು ಇರ್ಬೋದು ಅಂತೇಳಿ ಹಳೆ ಪ್ರಕರಣಗಳ ಮಾಹಿತಿಗಳನ್ನು ತೆಗೆದುಕೊಂಡಿರುವಂತ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರೆಸಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನ